ಕೃಷ್ಣ 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 ಬಿಡ ಲೇ ಸಾರಿ ಕಡೆ ಸ್ವಿಚ್ ಆಫ್ ಆಗೋಯ್ತು. ಬಿಟ್ಟಾಕ ಕಲ್ಯಾಣಿ ನನ್ನ ಮದುವೆ ಹಾಕಿ ಮನಸ್ಫೂರ್ತಿಯಾಗಿ ಒಪ್ಕೊಂಡ್ಬಿಟ್ಲು ಕೊಡು. ಕರೆಕ್ಟಾಗಿ ಮಾತಾಡಿದ್ದೆ ತಾನೇ? ಮಾತಾಡಿದ್ದೀನಿ ಲೇ ಎಡವಟ್ ಏನೋ ಮಾಡ್ಕೊಂಡಿಲ್ಲ ತಾನೇ? ಮಾತಾಡಿದ್ದೀನಿ ಸೂಪರ್ ಮಗ. ಲೇ ಅಣ್ಣ, ಈ ಮನೇಲಿ ನೀನೊಬ್ಬ ಇಲ್ಲ ಅನ್ಕೊಂಡಿದ್ದೆ. ಇಲ್ಲ, ಇಲ್ಲಿರೋರು ಯಾರಿಗೂ ಮನಸ್ಸಾಕ್ಷಿ ಅನ್ನೋದೇ ಇಲ್ಲ, ಸತ್ತೋಗಿದೆ. ಎಲ್ರು ಕಲ್ಲಾಗಿ ಹೋಗಿದ್ದಾರೆ. ಭವ್ಯ, ಏನ್ ಮಾತಾಡ್ತಿದ್ಯಾ ಅಂತ ನಿನ್ಗೆ ಗೊತ್ತಾಗ್ತಿದ್ಯಾ? ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವೇನ್ ಮಾಡ್ತಿದ್ರಿ ಅಂತ ನಿಮ್ಗೆ ಗೊತ್ತಿದ್ಯಾ? ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಅಕ್ಕ, ನೀನ್ ಮಾಡ್ತಿರೋದು ಸರಿ ಇದೆಯೇನೆ? ನಮ್ಮ ಮನೆ ಸಂತೋಷ ಕಿತ್ಕೊಡ್ರ ಮನೆಗೆ ಹೋಗಿ ಹೇಗೆ ನೆಮ್ಮದಿಯಾಗಿರ್ತೀಯಾ? ಸೂರ್ಯ ಪ್ರಕಾಶ್ ಆಗ್ತಿರೋ ಭಿಕ್ಷೆ ಕೈಯೊಡ್ಡಿ ನಮ್ಮ ಅಣ್ಣನ ರಾಜೇಶನ ಮರ್ತ್ಬಿಟ್ಯಾ? ಮಾತು ಹಿಡಿತದಲ್ಲಿರ್ಲಿ. ಅಕ್ಕ, ಅವರು ಮನುಷ್ಯರೆಲ್ಲ ಕಡೆ ಮೃಗಗಳು. ನಮ್ ಬದುಕ್ನ ಮೂರ ಬಟ್ಟೆ ಮಾಡಿ ನಮ್ ಸಂತೋಷ ನೆಮ್ಮದಿನ ಕೊಂಡ್ಕೊತಾ ಇದಾರೆ ಅವರು. ಅಕ್ಕ, ಒಂದು ನೆನ್ಪಿಟ್ಕೊಳಕ್ಕ, ಇವತ್ತು ನಿಂಗೆ ತಾಳಿ ಕಟ್ತಾನೆ, ನಾಳೆ ಅದೇ ಕೈಯಲ್ಲಿ ನಿಂಗೆ ಕುತ್ತಿಗೆ ಸಿಗ್ತಾನೆ ಕಣೆ. ಭವ್ಯ, ನಾನು ನಿನ್ಗೇನೇ ಹೇಳಿದ್ದೆ? ಅಕ್ಕ ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ದಾಳೆ ಅಂದ್ರೆ ಅದೆಲ್ಲ ನಮ್ಮ ಜೀವನಕ್ಕೋಸ್ಕರ. ಇಷ್ಟು ಸಿಟ್ಟು ಸಂಸಾರನ ಸರ್ವನಾಶ ಮಾಡ್ಬಿಡುತ್ತೆ. ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ, ದಯವಿಟ್ಟು ಸುಮ್ಮನೆ ಇದ್ಬಿಡು. ಅಣ್ಣನ ಆಸೆ ಹೆಸರು ಮದ್ವೆ ಮಾಡ್ತಾ ಇದ್ದೀರಾ? ಇದು ಅಣ್ಣನ ಆಸೆ ಅಲ್ಲ, ನಿಮ್ಮ ಅಸಹಾಯಕತೆ. ಇದಕ್ಕೆ ಅಸಹ್ಯ ಮಾಡ್ಕೋಬೇಕೋ ಇಲ್ಲ ಬೇಜಾರ್ ಪಡ್ಕೋಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಕಲ್ಯಾಣಿ, ಅವಳ ಮಾತನ್ನ ನಿನ್ನ ಮನಸ್ಸಿಗೆ ತಗೋಬೇಡಮ್ಮ. ಅವಳೇನು ಚಿಕ್ಕವಳು. ನಮ್ಮನೆಗೆ ಒಂದು ಆಶ್ರಯ ಇರಲಿ ಅಂತ ಆ ಮನೆಯವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ನೀನು ಈ ಮದುವೆಗೆ ಒಪ್ಪಿದೀಯ. ನೀನು ಆ ಮನೆಗೆ ಮದುವೆ ಮಾಡ್ಕೊಂಡು ಹೋದ್ಮೇಲೆ ನಿನ್ನ ಕೋಪ ದ್ವೇಷಕ್ಕೆಲ್ಲ ತಣ್ಣೀರು ಸುರಿದು ನೀನು ನೆಮ್ಮದಿಯಾಗಿರೋದ್ರ ಬಗ್ಗೆ ಅಷ್ಟೇ ಗಮನ ಕೊಡಮ್ಮ. ಅಕ್ಕ, ಭವ್ಯನ್ಗೆ ಏನೂ ಗೊತ್ತಾಗಲ್ಲ ಕಣೆ. ಅವಳಿಗೆ ಇವಾಗ ಕೋಪ ಅಷ್ಟೇ ಕಾಣಿಸ್ತದೆ. ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡದೆ ಮಾತಾಡ್ತಿದ್ದಾಳೆ. ಆ ಮನೆಗೆ ಹೋದ್ಮೇಲೆ ಇನ್ನು ಮನಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಗೊತ್ತು. ನಮ್ಮನೆ ಥರನೇ ಅವ್ರ ಮನೆ ನೆಮ್ಮದಿನೂ ಹಾಳಾಗಿದೆ. ಅದಕ್ಕೆ ಇನ್ನೊಂದ್ಸಲ ಕೇಳ್ತಿದ್ದೀನಿ, ಈ ಮದುವೆಗೆ ನೀನು ಮನ್ಸಾರೆ ಒಪ್ಪಿದ್ಯಾ ತಾನೆ? ನಿರ್ಧಾರ ಮಾಡಾಗಿದೆ. ಸರಿ, ಇಲ್ಲಿ ಎದ್ದಿರೋ ಸುನಾಮಿನೇ ನೀನು ಎದುರಿಸಿದ್ಯಾ. ಇನ್ನು ಆ ಮನೇಲಿ ಎಂಥ ಪರಿಸ್ಥಿತಿ ಬಂದರೂ ಎದುರಿಸೋ ಶಕ್ತಿ ನಿನಗಿದೆ. ವಿನಯ್ ಸರ್ ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಾರೆ. ನೀನು ಅವ್ರನ್ನ ನಂಬು ಅಕ್ಕ. ಸುನಾಮಿ ಇವಾಗ ತಾನೇ ಶುರುವಾಗಿದೆ ರುಕು. ಇನ್ನೇನಿದ್ರು ಅಲ್ಲಿ ಕಾಡ್ಗಿಚ್ಚು ಅಂಟಿಸೋದೇ ನನ್ನ ಕೆಲಸ. ಆ ಇಡೀ ಸಂಸಾರದ ಒಂದೊಂದು ರೆಂಬೆ ಕೊಂಬೆ ಸುಟ್ಟು ಇಡೀ ಕಾಡು ಬೂದಿ ಆಗೋವರೆಗೂ ನಾನು ಸುಮ್ಮನಿರಲ್ಲ. ಅಕ್ಕ, ಮದುವೆ ಆಗಿ ಹೋದ್ಮೇಲೆ ಆ ಮನೆಯವ್ರ ಜವಾಬ್ದಾರಿ ಎಲ್ಲ ನಿಂದೆ. ಆ ಮನೆಯವ್ರು ಇನ್ಮೇಲೆ ನಿನ್ನ ಮನೆಯವರು. ಹಂತ ಹಂತವಾಗಿ ಎಲ್ಲರನ್ನು ಕಳಿಸೋ ಜವಾಬ್ದಾರಿನೂ ನಂದೇ ರುಕು. ಪ್ರತಿಯೊಬ್ಬರು ಜೀವ ತೆಗೆಯೋ ಜವಾಬ್ದಾರಿನೂ ನಂದೇ. ಸರಿ ಅಕ್ಕ, ನೀನು ಹೀಗೆ ಧೈರ್ಯವಾಗಿದ್ದು ನನಗಷ್ಟೇ ಸಾಕು. ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡ. ಆರಾಮಾಗಿ ಮದುವೆಗೆ ರೆಡಿ ಆಗು. ಮಿಕ್ಕಿದೆಲ್ಲ ಜವಾಬ್ದಾರಿನೂ ಇರುತ್ತದೆ. ನೀನು ಆರಾಮಾಗಿರು. ನಮ್ಮ ಖುಷಿ ಕಿತ್ಕೊಂಡವ್ರನ್ನ ಅಷ್ಟು ಬೇಗ ಕ್ಷಮಿಸ್ತೀನ ರುಕು? ಮಂಜಣ್ಣ ರಾಜೇಶನ್ಗಾಗಿರೋ ಅನ್ಯಾಯನ ಹೇಗೆ ಮರೀಲಿ? ನನ್ನ ಮಾಗಡಿಲಿ ಕುಡ್ಕೊಂಡು ಗಾಡಿ ಏನ ಹೆಂಗ್ ಮಾತಾಡ್ತಾನೆ ಇವನು? ಏಯ್, ಯಾವ್ದು ಆಟೋ ಬತ್ತೈತಿ ಕಣಲ್ಲಿ. ನಿಲ್ಸ. ಏಯ್, ಕಾಣ್ತಿಲ್ವೇನೆ? ನಾವು ಕೈ ಮಾಡಿದ್ರು ಹಂಗೆ ಸ್ಪೀಡ್ ಆಗಿ ಹೋಗ್ತಾ ಇದೀಯಾ ನೋಡಿ, ನೀವು ಕುಡ್ದಿದ್ದೀರಾ. ಕುಡ್ದವ್ರನ್ನ ನಾನು ಆಟೋಗೆ ಹತ್ಸಲ್ಲ. ಸುಮ್ಮನೆ ಇಲ್ಲಿಂದ ಹೊರಟ್ಬಿಡಿ. ಏಯ್ ಲೇಡಿ ಡ್ರೈವರ್, ಸುಮ್ಮನೆ ಬಿಲ್ಡಪ್ ತಗೋತಿದ್ಯಾ? ಮುಕ್ಕ ಮುತ್ತಿ ನೋಡಲ್ಲ, ಹತ್ತಿಸ್ಕೊಂಡು ಹೋಗ್ಬೇಕಷ್ಟೇ. ಹತ್ತ ಮುತ್ತ. ಏಯ್, ಹೇಳಿದ ಅರ್ಥ ಆಗಲ್ವಾ? ಇಳಿಯಲಿ.
ಮಧ್ಯರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೋಗ್ತಿರೋ ಹೆಣ್ಮಕ್ಳನ್ನ ಅಡ್ಡ ಹಾಕಿ ರೇಗ್ಸೋದು ಗಂಡಸ್ತಾನೆ ಏನ್ರೋ? ಸ್ವಾಭಿಮಾನದಿಂದ ದುಡಿದು ಬಗ್ತಿರೋ ಹೆಣ್ಮಕ್ಳಿಗೆ ರೇಗ್ಸೋದಲ್ದೆ ಅವ್ರ ಹತ್ರ ಕೆಡ್ದಾಗ ನೋಡ್ಕೋತೀರ. ಸರ್ ಬೇಡ